ಎಲ್ರಿಗೂ ನಮಸ್ಕಾರ ಮತ್ತು ಆತ್ಮೀಯವಾದ ಸ್ವಾಗತ. ಇವತ್ತು ಸ್ವಲ್ಪ ಸೋಮಾರಿತನದಿಂದ ಕೂಡಿದ ಆದರೆ ಸ್ವಯಂ ಆರೈಕೆಗೆ ಮೀಸಲಾಗಿಟ್ಟಂಥ ದಿನ ಆಗಿತ್ತು. ಈ ಸುಡೋಕು ಮತ್ತು ಪದಬಂಧಗಳನ್ನು ತುಂಬುವುದರಿಂದ ಮನಸ್ಸಿಗೆ ಒಂದು ಸ್ವಲ್ಪ ಖುಷಿ ಅನ್ನಿಸ್ತದೆ, ಮೆದುಳಿಗೆ ಒಂಚೂರು ಕೆಲಸ ಕೊಟ್ಟಂಗೆ ಆಗ್ತದೆ. ಈ ಸುಡೋಕು ತುಂಬುವುದು ನನಗೆ ಕಲಿಸಿದ್ದು ನನ್ನ ಸೋದರ ಮಾವ. ಯಾವಾಗಲೂ ಈ ಸುಡೋಕು ತುಂಬ್ತಿರ್ಬೇಕಾದ್ರೆ ನನಗೇನು ಅನ್ನಿಸ್ತದೆ ಅಂತಂದ್ರೆ, ಈ ಆಟದೊಳಗೆ ಹೆಂಗೆ ಪ್ರತಿ ಅಂಕಿಗೂ ತನ್ನದೇ ಆದ ಒಂದು ಪರ್ಟಿಕ್ಯುಲರ್ ಜಾಗ ಅದ. ಅಕಸ್ಮಾತ್ ಅದೇನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಇಡೀ ಆಟನೇ ತಪ್ಪಿ ಹೋಗ್ಬಿಡ್ತದೆ ಒಂದೇ ಒಂದು ಅಂಕಿಯಿಂದ. ಅಷ್ಟು ಯೋಚಿಸಿ ನಾವು ಅಂಕೆಗಳನ್ನು ತುಂಬ್ತೀವಿ. ಅದೇ ರೀತಿ ನಮ್ಮ ಬದುಕಿನಾಗೂ ಪ್ರತಿ ಕ್ಷಣದ ನಾವು ತಗೊಳ್ಳುವಂಥ ನಿರ್ಧಾರ, ಸಮಯ ಎಲ್ಲವೂ ಅಷ್ಟೇ ನಿರ್ದಿಷ್ಟವಾಗಿರಬೇಕು ಅಂತ ಅನಿಸ್ತದೆ. ವ್ಯಕ್ತಿಗಳು ಹಾಗೆ, ಪ್ರತಿಯೊಬ್ಬ ವ್ಯಕ್ತಿಗೂ ಅವರದ್ದೇ ಆದ ಸ್ಥಾನಮಾನಗಳಿರ್ತಾವೆ. ಅವುಗಳಲ್ಲಿ ಏರುಪೇರಾದ್ರೆ ಬದುಕಿನ ಗತಿ ಏರುಪೇರಾಗ್ತದೆ ಅಂತ. ಇನ್ನು ಈ ಪದಬಂಧ ತುಂಬೋದು ಕನ್ನಡ ಬದಲ ಎಲ್ಲರಿಗೂ ಭಾಳ ಸರಳ. ಕನ್ನಡ ಪದಗಳ ಗುಚ್ಛ ಮೆದುಳಿನಾಗಿತ್ತು ಅಂತಂದ್ರೆ ಯಾರು ಬೇಕಾದರೂ ಪದಬಂಧವನ್ನು ಪೂರ್ಣ ಮಾಡಬಹುದು. ನನಗೂ ಒಂದೊಂದು ದಿವಸ ಪೂರ್ತಿ ತುಂಬ್ತೀನಿ, ಒಂದೊಂದು ದಿವಸ ಪದಗಳು ಸಿಗುವುದಿಲ್ಲ. ಓದು ಹೆಚ್ಚಾಗಬೇಕು ಅಂತ ಅದರ ಅರ್ಥ. ನಮ್ಮ ಕಡೆ ಈಗ ಬಿಸಿಲು ಭಾಳ ಆಗ್ಯದ ನೋಡ್ರಿ. ಅದಕ್ಕೆ ಬಾಡಿ ಡಿಹೈಡ್ರೇಷನ್ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ದೇಹಕ್ಕೆ ಯಾವುದಾರೇ ರೂಪದಾಗ ನೀರು ಹಾಗೆ ಸೇರ್ತಿರಬೇಕು. ಅದು ಜ್ಯೂಸ್ ಮುಖಾಂತರ ಆಗಿರ್ಬೋದು, ಪಾನಕ ಇಲ್ಲ ಡೈರೆಕ್ಟ್ ನೀರಾದರೂ. ಮನ್ಯಾಗ ಒಂದಿಷ್ಟು ಸ್ಟ್ರಾಬೆರಿ ಇದ್ವು, ಹಿಟ್ಟಿಟ್ಟಲ್ಲೇ ಕೆಟ್ಟು ಬಿಡ್ತಾವೇನ ಅಂತ ಹೇಳಿ ಅವುಗಳನ್ನು ತೊಳೆದು ಅದಕ್ಕೊಂದು 4-5 ಐಸ್ ಕ್ಯೂಬ್ಸ್ ಹಾಕ್ಕೊಂಡು, ಬೇಡ ಅಂತಂದ್ರೆ ತಣ್ಣನೆ ನೀರು ಹಾಕೋಬೋದು. ಅದಕ್ಕೊಂದು ಚಿಟಕಿ ಉಪ್ಪು ಸೇರಿಸ್ಕೊಂಡು, ಜೇನುತುಪ್ಪ, ಬೇಡ ಅಂತಂದ್ರೆ ಸಕ್ಕರೆನೂ ಹಾಕೋಬೋದು. ಜೇನುತುಪ್ಪ ಹಾಕ್ಕೊಂಡ್ರೆ ರುಚಿ ಚಲೋ ಬರ್ತದೆ. ಅದ್ರ ಮ್ಯಾಲೆ ಒಂದಿಷ್ಟು ನಿಂಬೆಹಣ್ಣನ್ನು, ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿನೇ ನಿಂಬೆಹಣ್ಣನ್ನು, ಯಾಕಂದರೆ ಸ್ಟ್ರಾಬೆರಿನೂ ಹುಳಿನೇ ಇರ್ತದಲ್ಲ, ಸ್ವಲ್ಪ ಕಮ್ಮಿ, 1-2 ಸ್ಪೂನ್ ಲೆಮನ್ ಜ್ಯೂಸನ್ನು ಹಿಂಡ್ಕೊಂಡು ಚೆನ್ನಾಗೆ ಬ್ಲೆಂಡ್ ಮಾಡಿದ್ರೆ ಅದ್ಭುತವಾದ ರುಚಿ ಹುಳಿ ಆದಂಥ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಕಲರ್ಫುಲ್ ಸ್ಟ್ರಾಬೆರಿ ಜ್ಯೂಸ್ ಇಸ್ ರೆಡಿ ಟು ಡ್ರಿಂಕ್. ಕುಡಿದು ಬ್ಯಾಸಗಿ ಆಯಾಸ ನೀಗಿಸ್ಕೋಬೋದು. ಇದಕ್ಕೆ ಪುದೀನ ಹಾಕ್ಕೊಂಡ್ರೆ ಇನ್ನೂ ರುಚಿ ಹೆಚ್ಚಾಗ್ತದೆ. ನಿಮ್ಮ ಹತ್ರ ಇತ್ತು ಅಂದ್ರೆ ನೀವು ಪುದೀನ ಆ್ಯಡ್ ಮಾಡ್ಬೋದು. ತಲೆಯಾಗಿನ ಕೂದಲ ಒಣಗಿ ಹಾಳಾಗ್ಲಿಕ್ಕತ್ತಾವ ಅಂತ ಅನಿಸಿತ್ತು. ಅದಕ್ಕೆ ಆರೈಕೆನೇ ಇಲ್ಲಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಹೇರ್ ಮಾಸ್ಕ್ ಹಾಕೋಬೇಕು ಅಂತ ಅನಿಸಿ ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸಿ ಬೀಜನ ನೀರಿನಾಗ ನೆನಾಕಿಟ್ಟು ಒಂದು 5-6 ನಿಮಿಷ ಕುದಿಸಿದ್ರೆ ಹಿಂಗೆ ಲಾಳಿ ಬರ್ತದೆ ರಸ. ಅದು ಬಿಸಿ ಇದ್ದಾಗಲೇ ನಾವು ಸೋಸ್ಕೊಂಡ್ಬಿಟ್ರೆ ಸರಿಯಾದ ಚಾಣಗಿನಾಗ ಇಳಿತದೆ. ನನ್ನಂಗೆ ಮೈ ಮರೆದು ಕುಂತ್ರೆ ಒಂದು ಸ್ವಲ್ಪ ಆರ್ತು ಅಂತಂದ್ರೆ ಗಟ್ಟಿ ಆಗ್ತದೆ. ಅದನ್ನು ಹಿಂಡಿ ತೆಗಿಬೇಕಾಗ್ತದೆ. ಬಿಸಿ ಇದ್ದಾಗಲೇ ಒಂದು ಬಟ್ಟಿನಾಗ ಇಲ್ಲಾಂತಂದ್ರೆ ಚಾಣಗಿನಾಗ ಹಾಕಿ ಸೋಸಿ ಈ ತಿರುಳನ್ನು ಹೊರಗೆ ತಕ್ಕೊಂಡು ತಲೆಗೆ ಹಚ್ಕೊಂಡ್ರೆ ಕೂದಲು ಮೆತ್ತಗಾಗ್ತಾವೆ. ಮತ್ತು ನಮಗೆ ನಾವು ಆರೈಕೆ ಮಾಡಿಕೊಂಡಾಗ ಸಿಗ್ತದಲ್ಲ ಖುಷಿ, ಅದನ್ನು ನಾವು ಅನುಭವಿಸಿನೇ ಪಡಿಬೇಕು. ನನ್ನಮ್ಮ ಪ್ರೀತಿಯಿಂದ ಒಂಚೂರು ಬೈಕು ಅಂತ ಕೂದಲಿಗೆ ಆ ಮಾಸ್ಕನ್ನು ಹಾಕಿದ್ರು. ಥ್ಯಾಂಕ್ ಯು ಅಮ್ಮ. ಸುಧಾಮೂರ್ತಿ ಅಮ್ಮ ಅವರ ದ ಸರ್ಕಲ್ ಆಫ್ ಲೈಫ್ ಪುಸ್ತಕ ಓದ್ತಿದ್ದೆ. ಅದರೊಳಗಿನ ಈ ಸಾಲುಗಳನ್ನು ನಮ್ಮ ಕನ್ನಡದೊಳಗೆ ಹೇಳೋದಾದ್ರೆ, ಅತ್ತಾರ ಅಳಲವ್ವ ಈ ಕೂಸ ನನಗಿರಲಿ, ಕೆಟ್ಟಾರ ಕೆಡಲಿ ಮನಿಗೆಲಸ, ಕೆಟ್ಟಾರ ಕೆಡಲಿ ಮನಿಗೆಲಸ, ಹಡದವ್ವ ಮಕ್ಕಳಿರಲವ್ವ ಮನಿ ತುಂಬ.
ಭಾಷೆ ಯಾವುದಾದ್ರೇನು, ಭಾವನೆ ನಮ್ಮದೇ. ನನ್ನ ಕೆಟ್ಟ ಧ್ವನಿಯನ್ನು ಕಡೆಗಣಿಸ್ರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.